ಜಿಮ್ ರವಿ ಅವರು ಕೂಡ ಬಂದಿದ್ದಾರೆ ಈಗ ಅನ್ನಪೂರ್ಣೇಶ್ವರ ನಗರ ಠಾಣೆ ಮುಂಭಾಗ. ಸದ್ಯ ಅವರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅವರು ಕೂಡ ಯಾಕಂದ್ರೆ ನಟ ದರ್ಶನ್ ಅವರಿಗೆ ತುಂಬಾ ಆಪ್ತರಾಗಿದ್ದಂಥವ್ರು ಆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು. ಬನ್ನಿ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇವೆ. ರೇಣುಕಾ ಪ್ರಸಾದ್ ಯಾರಿದ್ದು ಚಿತ್ರದುರ್ಗ, ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ನಾವು ಚಿತ್ರರಂಗ ಆಗ್ಬೋದು, ನಾಳೆ ಜನತೆ ಆಗಬೇಕು. ಫಸ್ಟ್ ಅವ್ರಿಗೆ ಮಾಡ್ಬೇಕು ನಾವು. ಸೊ ಆಮೇಲೆ ಸತ್ಯತೆ ಹೊರಗೆ ಬರ್ತದೆ. ಜೊತೆಗೆ ದರ್ಶನ್ ಅವರು ನಾನು ಹತ್ತಿರದೇ ನೋಡಿದ್ದೀನಿ. ತುಂಬ ಒಂದು ಮಾನವೀಯತೆ ಗುಣಗಳುಳ್ಳ ವ್ಯಕ್ತಿ. ತಂದೆ ತಾಯಿಗೆ ಆಗ್ಬೋದು, ಬಡವರಿಗೆ ಸೇವೆ ಮಾಡೋದಾಗ್ಬೋದು, ಜನಸೇವೆ ಮಾಡೋದಾಗ್ಬೋದು, ಹಲವು ಅನೇಕ ವರ್ಷಗಳೇ ಮಾಡ್ಕೊಂಬರ್ತಾಯಿದ್ದಾರೆ. ಸೊ ಹಂಗಿರೋದ್ರಿಂದ ನಮಗೂ ಒಂದು ಸ್ವಲ್ಪ ಶಾಕ್ ಆಗಿದೆ. ಸೊ ತನಿಖೆಯಿಂದನೇ ಇದು ಸತ್ಯ ಹೊರಬರಬೇಕಾಗಿ ಅರೆಸ್ಟನ್ನು ಮಾಡಿದ್ದಾರೆ ಈಗ. ಯಾಕಂದ್ರೆ ಅರೆಸ್ಟ್ ಅಂತ ತೋರಿಸಿರ್ತಕ್ಕಂಥದ್ದು ಪ್ರಕರಣದಲ್ಲಿ ಈಗಾಗಲೇ ಮೇಲ್ನೋಟಕ್ಕೆ ಈಗಾಗಲೇ ಸಾಬೀತಾಗಿರ್ತಕ್ಕಂಥದ್ದು. ಹಾಗಾಗಿ ಅದೇ ಸರ್, ತನಿಖೆಯಿಂದನೇ ಗೊತ್ತಾಗುತ್ತೆ. ನಾನು ನಿಮ್ಮ ಥರನೇ ಕಾಯ್ತಾ ಇದ್ದೀನಿ. ಸೊ ಅಷ್ಟರೊಳಗಡೆ ಜನ ಯಾವುದಕ್ಕೂ ಒಂದು ವದಂತಿಗಳಿಗೆ ಕಿವಿ ಕೊಡಬಾರ್ದು ಅಂತ ನಾನು ಮನವಿ. ಚಿತ್ರಗೌಡರ ಬಗ್ಗೆ ತಮಗೇನು ಮಾಹಿತಿ ಇದೆ ಸರ್ ಮುಂಚೆ? ಇಲ್ಲ, ಖಂಡಿತ ಗೊತ್ತಿಲ್ಲ ಸರ್, ಖಂಡಿತ ಗೊತ್ತಿಲ್ಲ ಸರ್. ಚಿತ್ರಗೌಡ ಯಾರನ್ನೋ ತಮಗೆ ಗೊತ್ತಿಲ್ಲ ಆಗಿದ್ರೆ? ಎಲ್ಲ ಗೊತ್ತು, ಇಂಡಸ್ಟ್ರಿಯಲ್ಲಿ ಇರೋದು ಗೊತ್ತು. ಅದು ಬಿಟ್ಟರೆ ನನಗೆ ಅವ್ರ ಪರ್ಸನಲ್ ವಿಷಯ ನನಗೆ ಯಾವುದು ಗೊತ್ತಿಲ್ಲ ಸರ್. ದರ್ಶನ್ ಅವರ ಮತ್ತೆ ಅವರ ನಡುವಿನ ಸಂಬಂಧ, ಸ್ನೇಹ, ಅದರ ಬಗ್ಗೆ ತಮಗೆ ಮಾಹಿತಿ? ದರ್ಶನ್ ಅವರು ಸ್ನೇಹಿತರು, ಹಂಗಾಗಿ ನಾನು ಧೈರ್ಯ ತುಂಬುವಂಥ ಕೆಲಸ ಮಾಡೋಕ್ಕೋಸ್ಕರ ನಾವು ಅಷ್ಟೇ ಸರ್. ಈ ಘಟನೆ ಇವತ್ತೇ ತಮಗೆ ಮಾಹಿತಿ ಸಿಕ್ಕಿರ್ತದೆ? ಹೌದು ಸರ್, ಇವತ್ತೇ ಬೆಳಗ್ಗೆ ಗೊತ್ತಾಗಿ ಇಲ್ಲಿ ನಮ್ಮ ಪಕ್ಕದಲ್ಲೇ ಮನೆ ಇರೋದು, ರವೀಶ್ ಜಿಮ್ ಅಂತ ಇದೆ, ಅಲ್ಲಿಂದ ಅಲ್ಲಿ ಬರ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾನು ಜಿಮ್ ರವಿ ಅವರ ಮಾತು. ಅಂದರೆ ನನಗೆ ಈ ಒಂದು ಘಟನೆ ಕುರಿತಂತೆ ಯಾವುದೇ ಮಾಹಿತಿ ಇಲ್ಲ. ಆದರೆ ನನಗೆ ಈ ಒಂದು ಘಟನೆ ಶಾಕ್ ತಂದಿರತಕ್ಕಂಥದ್ದು ಮಾತ್ರ ಸತ್ಯ ಅಂತಕ್ಕಂಥ ಮಾತನ್ನು ಭಾಳ ಒಂದು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ. ಯಾಕೆಂತಂದರೆ ಚಿತ್ರನಟ ದರ್ಶನ್ ಅವರ ಮೇಲೆ ಸಾಕಷ್ಟು ಅಭಿಮಾನಿಗಳು, ಅವರ ಒಂದು ರೋಲ್ ಮಾಡೆಲ್ಗಳ ರೀತಿಯಲ್ಲಿ ಇರ್ತಕ್ಕಂಥವ್ರು ನಟರು. ಆದರೆ ಅವರು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಅವರಿಗೆ ಅರೆಸ್ಟ್ ಆಗಿದ್ದಾರೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ತರ್ತಕ್ಕಂಥದ್ದು ಅಭಿಮಾನಿಗಳಿಗೆ. ಜಿಮ್ ರವಿ ಅವರು ಕೂಡ ಬಂದಿದ್ದಾರೆ ಈಗ ಅನ್ನಪೂರ್ಣೇಶ್ವರ ನಗರ ಠಾಣೆ ಮುಂಭಾಗ. ಸದ್ಯ ಅವರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅವರು ಕೂಡ ಯಾಕಂದ್ರೆ ನಟ ದರ್ಶನ್ ಅವರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತುಂಬಾ ಆಪ್ತರಾಗಿದ್ದಂಥವ್ರು ಆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು. ಬನ್ನಿ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇವೆ. ರೇಣುಕಾ ಪ್ರಸಾದ್ ಯಾರಿದ್ದು ಚಿತ್ರದುರ್ಗ, ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ನಾವು ಚಿತ್ರರಂಗ ಆಗ್ಬೋದು, ನಾಳೆ ಜನತೆ ಆಗಬೇಕು. ಫಸ್ಟ್ ಅವ್ರಿಗೆ ಮಾಡ್ಬೇಕು ನಾವು. ಸೊ ಆಮೇಲೆ ಸತ್ಯತೆ ಹೊರಗೆ ಬರ್ತದೆ. ಜೊತೆಗೆ ದರ್ಶನ್ ಅವರು ನಾನು ಹತ್ತಿರದೇ ನೋಡಿದ್ದೀನಿ. ತುಂಬ ಒಂದು ಮಾನವೀಯತೆ ಗುಣಗಳುಳ್ಳ ವ್ಯಕ್ತಿ. ತಂದೆ ತಾಯಿಗೆ ಆಗ್ಬೋದು, ಬಡವರಿಗೆ ಸೇವೆ ಮಾಡೋದಾಗ್ಬೋದು, ಜನಸೇವೆ ಮಾಡೋದಾಗ್ಬೋದು, ಹಲವು ಅನೇಕ ವರ್ಷಗಳೇ ಮಾಡ್ಕೊಂಬರ್ತಾಯಿದ್ದಾರೆ. ಸೊ ಹಂಗಿರೋದ್ರಿಂದ ನಮಗೂ ಒಂದು ಸ್ವಲ್ಪ ಶಾಕ್ ಆಗಿದೆ. ಸೊ ತನಿಖೆಯಿಂದನೇ ಇದು ಸತ್ಯ ಹೊರಬರಬೇಕಾಗಿ ಅರೆಸ್ಟನ್ನು ಮಾಡಿದ್ದಾರೆ ಈಗ. ಯಾಕಂದ್ರೆ ಅರೆಸ್ಟ್ ಅಂತ ತೋರಿಸಿರ್ತಕ್ಕಂಥದ್ದು ಪ್ರಕರಣದಲ್ಲಿ ಈಗಾಗಲೇ ಮೇಲ್ನೋಟಕ್ಕೆ ಈಗಾಗಲೇ ಸಾಬೀತಾಗಿರ್ತಕ್ಕಂಥದ್ದು. ಹಾಗಾಗಿ ಅದೇ ಸರ್, ತನಿಖೆಯಿಂದನೇ ಗೊತ್ತಾಗುತ್ತೆ. ನಾನು ನಿಮ್ಮ ಥರನೇ ಕಾಯ್ತಾ ಇದ್ದೀನಿ. ಸೊ ಅಷ್ಟರೊಳಗಡೆ ಜನ ಯಾವುದಕ್ಕೂ ಒಂದು ವದಂತಿಗಳಿಗೆ ಕಿವಿ ಕೊಡಬಾರ್ದು ಅಂತ ನಾನು ಮನವಿ. ಚಿತ್ರಗೌಡರ ಬಗ್ಗೆ ತಮಗೇನು ಮಾಹಿತಿ ಇದೆ ಸರ್ ಮುಂಚೆ? ಇಲ್ಲ, ಖಂಡಿತ ಗೊತ್ತಿಲ್ಲ ಸರ್, ಖಂಡಿತ ಗೊತ್ತಿಲ್ಲ ಸರ್. ಚಿತ್ರಗೌಡ ಯಾರನ್ನೋ ತಮಗೆ ಗೊತ್ತಿಲ್ಲ ಆಗಿದ್ರೆ? ಎಲ್ಲ ಗೊತ್ತು, ಇಂಡಸ್ಟ್ರಿಯಲ್ಲಿ ಇರೋದು ಗೊತ್ತು. ಅದು ಬಿಟ್ಟರೆ ನನಗೆ ಅವ್ರ ಪರ್ಸನಲ್ ವಿಷಯ ನನಗೆ ಯಾವುದು ಗೊತ್ತಿಲ್ಲ ಸರ್. ದರ್ಶನ್ ಅವರ ಮತ್ತೆ ಅವರ ನಡುವಿನ ಸಂಬಂಧ, ಸ್ನೇಹ, ಅದರ ಬಗ್ಗೆ ತಮಗೆ ಮಾಹಿತಿ? ದರ್ಶನ್ ಅವರು ಸ್ನೇಹಿತರು, ಹಂಗಾಗಿ ನಾನು ಧೈರ್ಯ ತುಂಬುವಂಥ ಕೆಲಸ ಮಾಡೋಕ್ಕೋಸ್ಕರ ನಾವು ಅಷ್ಟೇ ಸರ್. ಈ ಘಟನೆ ಇವತ್ತೇ ತಮಗೆ ಮಾಹಿತಿ ಸಿಕ್ಕಿರ್ತದೆ? ಹೌದು ಸರ್, ಇವತ್ತೇ ಬೆಳಗ್ಗೆ ಗೊತ್ತಾಗಿ ಇಲ್ಲಿ ನಮ್ಮ ಪಕ್ಕದಲ್ಲೇ ಮನೆ ಇರೋದು, ರವೀಶ್ ಜಿಮ್ ಅಂತ ಇದೆ, ಅಲ್ಲಿಂದ ಅಲ್ಲಿ ಬರ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾನು ಜಿಮ್ ರವಿ ಅವರ ಮಾತು. ಅಂದರೆ ನನಗೆ ಈ ಒಂದು ಘಟನೆ ಕುರಿತಂತೆ ಯಾವುದೇ ಮಾಹಿತಿ ಇಲ್ಲ. ಆದರೆ ನನಗೆ ಈ ಒಂದು ಘಟನೆ ಶಾಕ್ ತಂದಿರತಕ್ಕಂಥದ್ದು ಮಾತ್ರ ಸತ್ಯ ಅಂತಕ್ಕಂಥ ಮಾತನ್ನು ಭಾಳ ಒಂದು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ. ಯಾಕೆಂತಂದರೆ ಚಿತ್ರನಟ ದರ್ಶನ್ ಅವರ ಮೇಲೆ ಸಾಕಷ್ಟು ಅಭಿಮಾನಿಗಳು, ಅವರ ಒಂದು ರೋಲ್ ಮಾಡೆಲ್ಗಳ ರೀತಿಯಲ್ಲಿ ಇರ್ತಕ್ಕಂಥವ್ರು ನಟರು. ಆದರೆ ಅವರು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಅವರಿಗೆ ಅರೆಸ್ಟ್ ಆಗಿದ್ದಾರೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ತರ್ತಕ್ಕಂಥದ್ದು ಅಭಿಮಾನಿಗಳಿಗೆ.